ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ದೂರದೂರಿನಿಂದ, ದೂರದ ವ್ಯಕ್ತಿಗಳಿಂದ, ಯಾವುದೋ ಬಂಧುಗಳಿಂದ ಅಥವಾ ಆತ್ಮೀಯರಿಂದ ಶುಭ ಸಂದೇಶ, ಶುಭ ವಾರ್ತೆ ಬರುವಂಥದ್ದು. ಸ್ವಾಭಾವಿಕವಾಗಿ ತುಂಬ ಸಂತೋಷ ಪಡ್ತೀರಿ. ಹಣ ಉಳಿತಾಯದ ಮಾರ್ಗವನ್ನು ಕಂಡುಕೊಳ್ತೀರಿ. ಬಹಳ ತೃಪ್ತಿಯಾಗುತ್ತೆ. ತುಂಬ ಖರ್ಚನ್ನು ಮಾಡ್ತಾ ಇದ್ದಂಥವರಿಗೆ ಯಾವುದೋ ಒಂದು ಬುದ್ಧಿವಂತಿಕೆಯ ಕೆಲಸ ಅಥವಾ ಬುದ್ಧಿವಂತಿಕೆಯ ಮಾರ್ಗ ಸಿಕ್ತು ಅಂತಾದಾಗ ತುಂಬ ಸಂತೋಷವಾಗುವಂಥದ್ದು. ಬೇರೆಯವರು ಏನೋ ಭರವಸೆಯನ್ನು ನೀಡಿದರೆ ಅದಕ್ಕೋಸ್ಕರವಾಗಿ ಕಾಯ್ತೀರಿ. ಆದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಕಾಯ್ದು ಕಾಯ್ದು ನಂತರದಲ್ಲಿ ಬೇಸರವನ್ನು ಮಾಡಿಕೊಳ್ಳುವ ಹಾಗಾಗತ್ತೆ. ಆದರೆ ನಿರೀಕ್ಷೆ ಮಾತ್ರ ಕಡಿಮೆ ಆಗೋದಿಲ್ಲ. ಈಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗಾದರೂ ಕೂಡ ನನಗೆ ಆ ವಿಷಯ ಗೊತ್ತಾಗಬಹುದು ಅನ್ನುವಷ್ಟು ನಿರೀಕ್ಷೆಯಲ್ಲಿ ಇರ್ತೀರಿ ಎನ್ನುವಂಥದ್ದು. ಮನೆಯವರ ಸಹಕಾರದಿಂದ ನಿಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ನಿಮ್ಮ ಮಾತು ನಿಮಗೆ ಬೆಂಬಲವಾಗ್ತಕ್ಕಂಥದ್ದು. ಕಿರಿಕಿರಿಯಿಂದ ಹೊರಬರ್ತೀರಿ. ಯಾವ ಒಂದು ಒಳ್ಳೆಯ ಮಾತನ್ನು ಆಡ್ತೀರಿ, ಅದರಿಂದ ಜನ ಅಥವಾ ನಿಮ್ಮ ಸುತ್ತಮುತ್ತಲಿನ ಪರಿವಾರ ಪ್ರಭಾವಿತರಾಗಿ ನಿಮಗೆಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾರೆ. ನೀವು ಆಡ್ತಕ್ಕಂತಹ ಮಾತಿನ ಬಗ್ಗೆ ನಂಬಿಕೆಯನ್ನು ಹೊಂದುತ್ತಾರೆ. ಹಾಗಾಗಿ ನಿಮಗೆಲ್ಲರ ಪ್ರೋತ್ಸಾಹ, ಸಹಕಾರ ಅಂತಕ್ಕಂಥದ್ದು ಸಿಕ್ಕತ್ತೆ. ಮಾನಸಿಕವಾಗಿದ್ದಂತಹ ಕಿರಿಕಿರಿ ಸ್ವಲ್ಪ ಮಟ್ಟಿಗೆ ದೂರವಾಗಿ ನೆಮ್ಮದಿಯ ವಾತಾವರಣ ನಿಮಗೆ ಆಗತ್ತೆ ಅನ್ನುವಂಥದ್ದು. ಇಷ್ಟವಿಲ್ಲದೇ ಇರತಕ್ಕಂತಹ ವ್ಯಕ್ತಿಯ ಜೊತೆಗೆ ಸಮಯವನ್ನು ಕಳೀಬೇಕಾಗತ್ತೆ. ಇದು ಅನಿವಾರ್ಯವೋ ಅಗತ್ಯವೋ ಅದನ್ನು ತಿಳಿಬೇಕಾದಂಥದ್ದು. ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಆತ್ಮೀಯರ ಕೋಪಕ್ಕೊಳಗಾಗ್ತೀರಿ. ಕಾರಣ ಅವರ ಮನಸ್ಸನ್ನು ಗೆಲ್ಲೋದಕ್ಕಾಗೋದಿಲ್ಲ. ಅವರಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ನಿಮ್ಮ ಪ್ರತಿಕ್ರಿಯೆಗಳೋ ನಡವಳಿಕೆನೋ ಇರುತ್ತೆ. ಅದು ಅವರಿಗೆ ಕೋಪವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಸೋಂಕು ತಗಲಿ ತೊಂದರೆ ಆಗಬಹುದು. ಏನೋ ಇನ್ಫೆಕ್ಷನ್ ಅಂತ ಆಗಿ ಒಂದಷ್ಟು ಕಷ್ಟವನ್ನು ಪಡಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಆ ರೀತಿಯ ಸೂಚನೆಗಳು ಕಂಡಾಗ ತತ್ಕ್ಷಣದಲ್ಲಿ ಏನು ಪರಿಹಾರವನ್ನು ಮಾಡಬೇಕು ಅದನ್ನು ಸೂಕ್ತವಾಗಿ ಮಾಡಿ. ಸ್ವಯಂ ವೈದ್ಯರಾಗಿ ನನಗೇನೋ ಗೊತ್ತು ಅಂತ ಹೇಳಿ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು. ಸುತ್ತಮುತ್ತಲೇ ಇರತಕ್ಕಂತಹ ಎಲ್ಲರೂ ಕೂಡ ನಿಮ್ಮಿಂದ ಏನನ್ನೋ ಬಯಸ್ತಾರೆ. ನಿಮ್ಮಿಂದ ಏನೋ ಕೆಲಸ ಆಗಬೇಕು ಅಂತಲೋ, ಯಾವುದೋ ಪದಾರ್ಥ ಬೇಕು ಅಂತಲೋ, ಹಣ ಬೇಕು ಅಂತಲೋ, ನಿಮ್ಮ ಸಹಾಯ ಬೇಕು ಅಂತಲೋ, ಸಹಕಾರ ಬೇಕು ಅಂತಲೋ, ಹೀಗೆ ಹಲವಾರು ರೀತಿಯಲ್ಲಿ ಜನಗಳ ಅಪೇಕ್ಷೆ ಇರುತ್ತೆ. ಆ ಅಪೇಕ್ಷೆ ನಿಮ್ಮಿಂದ ಈಡೇರುತ್ತೆ ಅಂತಕ್ಕಂತಹ ನಂಬಿಕೆಯನ್ನು ನಿಮ್ಮ ಮೇಲೆ ಇಟ್ಕೊಂಡಿರ್ತಾರೆ. ಆಯಾ ವ್ಯಕ್ತಿಯನ್ನು, ಆಯಾ ವಿಷಯವನ್ನು ಸರಿಯಾಗಿ ಮನಗಂಡು ಅದಕ್ಕನುಗುಣವಾಗಿ ನಡ್ಕೊಳ್ತಕ್ಕಂಥದ್ದು ನಿಮಗೆ ಕ್ಷೇಮ ಅಂತ ಹೇಳಬೇಕು. ನಂಬಿದಂತಹ ಸ್ನೇಹಿತರಿಂದ ಅಪಕೀರ್ತಿ ಬರುತ್ತೆ. ಜಾಗ್ರತೆ ಇರಲಿ. ಯಾವ ವ್ಯಕ್ತಿ ಯೋಗ್ಯ ಅಥವಾ ಒಳ್ಳೆಯವನು ಅಂತ ಹೇಳಿ ನಂಬಿರ್ತಿರೋ ಅಂತಹ ವ್ಯಕ್ತಿಯಿಂದ ಅವಮಾನವಾಗ್ತಕ್ಕಂಥದ್ದು. ನಿಮಗೆ ಕೆಟ್ಟ ಹೆಸರನ್ನು ತರ್ತಕ್ಕಂತಹ ಕೆಲಸವನ್ನು ಆ ವ್ಯಕ್ತಿ ಮಾಡಬಹುದು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಿದಾಗ ಮಾತ್ರ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು. ವ್ಯಾಪಾರಿ ಬುದ್ಧಿಯಿಂದ ಹೊರಬರಬೇಕಾಗತ್ತೆ. ಯಾವ ಕೆಲಸವನ್ನು ಮಾಡಿದರೆ ಏನು ಆದಾಯ ಇದೆ ಅಥವಾ ಯಾರನ್ನು ಮಾತಾಡಿಸಿದರೆ ಏನು ಅನುಕೂಲವಾಗುತ್ತೆ, ಈ ರೀತಿ ಎಲ್ಲ ಸಂದರ್ಭದಲ್ಲೂ ಕೂಡ ಲೆಕ್ಕ ಹಾಕಬಾರದು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾದಂಥದ್ದು. ವನದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಕೇವಲ ಯೋಜನೆಗಳಷ್ಟೇ ನಿಮ್ಮದು. ಕಾರ್ಯರೂಪಕ್ಕೆ ಬರಬೇಕು ಅಂತಾದಾಗ ಆ ವಿಚಾರಗಳು ಕಷ್ಟ ಇದೆ. ಆದರೆ ಅದರಿಂದ ಪ್ರಯೋಜನ ಇಲ್ಲ. ಏನನ್ನು ಯೋಚಿಸ್ತೀವೋ ಅದರಲ್ಲಿ ಒಂದಷ್ಟಾದರೂ ಕಾರ್ಯರೂಪಕ್ಕೆ ಬಂದಾಗ ನಮ್ಮ ಜೀವನದಲ್ಲಿ ಒಂದು ಸರಿಯಾದಂತಹ ಧನಾತ್ಮಕವಾದಂತಹ ಬದಲಾವಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗೆ ಅದು ಸಾಕ್ಷಿ ಆಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆರ್ಥಿಕವಾಗಿ ತೊಂದರೆ ಇಲ್ಲ, ಆದರೆ ಖರ್ಚು ಕೂಡ ಅದಕ್ಕೆ ಅನುಗುಣವಾಗಿಯೇ ಇರುತ್ತೆ ಅನ್ನುವಂಥದ್ದು ಬೇಸರ. ಆಹಾರದ ವಿಚಾರದಲ್ಲಿ ಗಮನ ಹರಿಸಿ. ಆರೋಗ್ಯಕ್ಕೆ ಅದು ಮಾರಕವಾಗಬಾರದು ಅನ್ನುವಂಥದ್ದು. ಸಾಮಾಜಿಕವಾದಂತಹ ಕ್ಷೇತ್ರದಲ್ಲಿ, ಸಾರ್ವಜನಿಕವಾದಂತಹ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಸಮಯ, ಅವಕಾಶಗಳು ಎಲ್ಲವೂ ಕೂಡ ಒದಗಿ ಬರುವಂಥದ್ದಿದೆ. ಸಮಾಜದ ಜನರಿಂದ ಗೌರವವನ್ನು ನಿರೀಕ್ಷೆ ಮಾಡಬಹುದು. ಅಂದರೆ ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ತಕ್ಕ ಪ್ರತಿಫಲವೋ ಅಥವಾ ನಿಮ್ಮನ್ನು ಜನ ಗುರುತಿಸಿ ಗೌರವಿಸ್ತಕ್ಕಂಥದ್ದು ಏನೋ ಆಗತ್ತೆ ಅನ್ನುವಂಥದ್ದನ್ನು ಇಲ್ಲಿ ನೀವು ನಿರೀಕ್ಷೆಯಲ್ಲಿ ಇಟ್ಕೊಳ್ಬಹುದು. ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಏಕಮುಖವಾದಂತಹ ವಿಶ್ವಾಸವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಿ. ವ್ಯಾವಹಾರಿಕವಾಗಿಯೋ, ಔದ್ಯೋಗಿಕವಾಗಿಯೋ ಅಥವಾ ಆತ್ಮೀಯತೆಯಿಂದಲೋ, ಬಂಧುಗಳಲ್ಲೋ ನೀವು ಒಂದು ರೀತಿಯ ವಿಶ್ವಾಸವನ್ನು ಬೆಳೆಸ್ಕೊಂಡು ಹೋಗ್ತೀರಿ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ. ಆ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ಅಷ್ಟೇ ವಿಶ್ವಾಸ ಇರಬೇಕು.
ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಆ ವ್ಯಕ್ತಿಯನ್ನು ಎಲ್ಲ ರೀತಿಯಿಂದಲೂ ಕೂಡ ಒಪ್ಪಿಕೊಂಡಿರ್ತೀರಿ, ಮೆಚ್ಚಿಕೊಂಡಿರ್ತೀರಿ, ಹಚ್ಚಿಕೊಂಡಿರ್ತೀರಿ. ಆದರೆ ಅದೇ ವ್ಯಕ್ತಿ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಿದಾಗ, ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡಿದಾಗ, ನಿಮ್ಮ ಬಗ್ಗೆ ತಾತ್ಸಾರವನ್ನು, ಧೋರಣೆಯನ್ನು ತೋರಿದಾಗ ನಿಮಗೆ ನೋವಾಗತ್ತೆ. ಆ ರೀತಿ ಆಗೋದಕ್ಕೆ ಅವಕಾಶಗಳು ಬೇಡ ಅನ್ನುವಂಥದ್ದು ಸ್ಪಷ್ಟವಾದ ಅರ್ಥ. ನಿಮ್ಮ ಉತ್ಸಾಹ ತುಂಬ ಸಿಹಿಯಾಗಿರುತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣವನ್ನು ಮಾಡಿಕೊಳ್ಳಿ. ಅಂದರೆ ಅತ್ಯುತ್ಸಾಹದಿಂದ ನೀವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೊರಡ್ತೀರಿ. ಅತ್ಯುತ್ಸಾಹವೂ ಒಳ್ಳೆಯದಲ್ಲ, ಅತ್ಯಾಲಸ್ಯವೂ ಕೂಡ ಒಳ್ಳೆಯದಲ್ಲ. ಎಲ್ಲವೂ ಕೂಡ ಮಿತವಾಗಿ, ಹಿತವಾಗಿರಬೇಕು. ಆಯಾ ಸಂದರ್ಭಕ್ಕನುಗುಣವಾಗಿ ಅವೆಲ್ಲ ಬದಲಾವಣೆ ಆಗತಕ್ಕಂತಹ ಒಂದು ರೀತಿಯಲ್ಲಿ ಇದ್ದರೆ ಚೆನ್ನ ಅನ್ನುವಂಥದ್ದು ಕನಸು ನೆನಸಾಗ್ತಕ್ಕಂತಹ ದಿವಸ, ನಿಮಗೆ ತೃಪ್ತಿಯನ್ನು ಕೊಡುವಂಥದ್ದು. ನಿಮ್ಮ ಹಳೆಯ ಜೀವನ ಶೈಲಿ, ಜೀವನ ಮಟ್ಟ ಅವೆಲ್ಲವೂ ಕೂಡ ಜ್ಞಾಪಕಕ್ಕೆ ಬಂದು ನೋವನ್ನು ಪಡ್ತೀರಿ. ಮಾನಸಿಕವಾದಂತಹ ಒತ್ತಡ, ಕಠಿಣವಾದಂತಹ ಮಾತುಗಳಿಂದ ಬೇಸರವನ್ನು ಪಡ್ತೀರಿ. ಮನೆಯ ವ್ಯವಸ್ಥೆಯಿಂದ, ಮನೆಯಲ್ಲಿರ್ತಕ್ಕಂತಹ ಅನುಕೂಲಗಳಿಂದ, ನಿಮ್ಮ ಸ್ಥಿತಿಗತಿಯಿಂದ ನೀವು ಸಂತೋಷವನ್ನು, ಸಮಾಧಾನವನ್ನು ಹೊಂದಬೇಕು ಅನ್ನುವಂಥದ್ದು. ಸದ್ಗುರುಗಳನ್ನು ಪ್ರಾರ್ಥನೆ ಮಾಡಿ ಆ ಜಗದ್ಗುರುಗಳ ಒಂದು ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ, ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ.